ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋ ಫಸ್ಟ್ ಇಯರ್ ಅಕೌಂಟಿಗೆ ಸಂಬಂಧಪಟ್ಟಿರೋದು. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರಲ್ಲಿ ಕೇಳಬಹುದಾದಂಥ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್ಗಳು ಯಾವ್ಯಾವ್ದಿರುತ್ತೆ ಅಂತ ನೋಡೋಣ. ಇಲ್ಲಿ ನಾನು ಕ್ವಶನ್ ಬ್ಯಾಂಕಲ್ಲಿ ಇರುವಂಥ ಕ್ವಶನನ್ನು ಕವರ್ ಮಾಡಿದ್ದೇನೆ, ಕೆಲವು ಎಕ್ಸಾಮ್ಸ್ಗಳಲ್ಲಿ ಕೇಳಿರುವ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೇನೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನಿಲ್ಲಿ ತೊಗೊಂಡಿದ್ದೇನೆ ಅಂತ ಹೇಳ್ಬೋದು. ಸೊ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್, ವಾಟ್ ಈಸ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್? ಸೊ ಇದಕ್ಕೆ ಆನ್ಸರ್ ಆಗುತ್ತೆ, some basic principles concept have been created to make the work of accounting more effective. These theories that explain these principles, concept etc. are called theory base of accounting. ಅಕೌಂಟಿಂಗ್ ವರ್ಕನ್ನು ಇಫೆಕ್ಟಿವ್ ಆಗಿ ಮಾಡೋದಕ್ಕೆ ಕೆಲವು ಕಾನ್ಸೆಪ್ಟ್ಗಳನ್ನು, ಕೆಲವು ಪ್ರಿನ್ಸಿಪಲ್ಸ್ಗಳನ್ನು, ಕೆಲವು ರೂಲ್ಸ್, ಕೆಲವು ಥಿಯರಿಗಳನ್ನು ಡೆವಲಪ್ ಮಾಡ್ತಾರೆ. ಅದಕ್ಕೆ ನಾವೇನು ಹೇಳ್ತೀವಿ, ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಸೊ ಇವುಗಳನ್ನ ನಾವು ಸ್ಟಡಿ ಮಾಡೋದ್ರಿಂದ ನಮಗೆ ಅಕೌಂಟನ್ನು ಇಫೆಕ್ಟಿವ್ ಆಗಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ಯಾಪ್? ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದ್ಸಲ ಇದನ್ನ ಎಕ್ಸ್ಪಾಂಡ್ ಮಾಡೋದಕ್ಕೆ ಕೇಳ್ತಾರೆ. ಗ್ಯಾಪ್ ಸ್ಟ್ಯಾಂಡ್ಸ್ ಫಾರ್ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. In order to maintain uniformity in accounting records, certain rules and principles are there, which are generally accepted by all the accounting profession. These are considered as GAP. GAP ಅಂತ ಅಂದರೆ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಅಂತ ಹೇಳಿ. ಇಲ್ಲಿ ಕೆಲವು ರೂಲ್ಸ್, ರೆಗ್ಯುಲೇಷನ್ಸ್, ಪ್ರಿನ್ಸಿಪಲ್ಸ್ಗಳಿರುತ್ತೆ. ಅದನ್ನು ಅಕೌಂಟಿನ ಎಲ್ಲ ಪ್ರೊಫೆಷನ್ಸ್ಗಳು ಅಡಾಪ್ಟ್ ಮಾಡ್ತಾರೆ ಅನ್ನೋದು. ಸೊ ಇದಕ್ಕೆ ನಾವೇನು ಹೇಳ್ತೀವಿ, ಗ್ಯಾಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುವಂಥ ಇಂಪಾರ್ಟೆಂಟ್ ಕ್ವಶನ್, ಎಕ್ಸ್ಪಾಂಡ್ ದ ಫಾಲೋವಿಂಗ್. GAAP, AICPA, ICAI, ASB, IFRS, NBFS, IAS, IASB. ಸೊ ಇವುಗಳನ್ನ ಎಕ್ಸ್ಪಾಂಡ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಗ್ಯಾಪ್, GAAP, ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ನೆಕ್ಸ್ಟ್ AICPA, that is American Institute of Certified Public Accounts. Next ICAI, Institute of Chartered Accountants of India. Next ASB, Accounting Standards Board. Next IFRS, International Financial Reporting Standards. Next NBFC, Non-Banking Financial Companies. Next IAS, Indian Accounting Standards. Next IASB, International Accounting Standard Board. ಸೊ ಇದನ್ನ ನಿಮಗೆ 1 ಮಾರ್ಕ್ಸ್ಗೆ ಕೇಳ್ತಾರೆ, ಯಾವ್ದಾದ್ರು ಒಂದನ್ನ ನಿಮಗೆ ಎಕ್ಸ್ಪಾಂಡ್ ಮಾಡೋದಕ್ಕೆ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ಸಿಂಗಲ್ ಎಂಟ್ರಿ ಸಿಸ್ಟಮ್? Answer, it is an incomplete form of recording financial transactions. Single entry system is the system of bookkeeping which does not record two aspects of all the financial transactions. This system usually maintains cash book and personal accounts of debtors and creditors. This method is inaccurate, incomplete and unscientific method. It is also known as accounts for incomplete records. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಯೂಶುವಲಿ ನಾವು 2 ಆಸ್ಪೆಕ್ಟಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ದಟ್ ಈಸ್ ರಿಸೀವಿಂಗ್ ಆಸ್ಪೆಕ್ಟ್ ಆಸ್ ವೆಲ್ ಆಸ್ ಗಿವಿಂಗ್ ಆಸ್ಪೆಕ್ಟ್. ಒಂದು ಟ್ರಾನ್ಸಾಕ್ಷನ್ ಅಂದಮೇಲೆ ಒಂದು ರಿಸೀವಿಂಗ್ ಆಸ್ಪೆಕ್ಟ್, ಒಂದು ಗಿವಿಂಗ್ ಆಸ್ಪೆಕ್ಟ್ ಅಲ್ಲಿ ಇದ್ದೇ ಇರುತ್ತೆ. ಬಟ್ ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಆ 2 ಆಸ್ಪೆಕ್ಟಿಗೆ ಅವರು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಇಲ್ಲಿ ಯೂಶುವಲಿ ಮೇಂಟೈನ್ ಆಗುವಂಥದ್ದು ಕ್ಯಾಶ್ ಬುಕ್ ಅಥವಾ ಕ್ಯಾಶ್ ಅಕೌಂಟ್ ಅಂತ ಏನು ಹೇಳ್ತೀವಿ, ಅದನ್ನ ಮೇಂಟೈನ್ ಮಾಡ್ತಾರೆ. ಹಾಗಾಗಿ ಈ ಒಂದು ಸಿಸ್ಟಮ್ ಅನ್ನ ಏನು ಹೇಳ್ತೀವಿ ನಾವು, ಇನ್ಕಂಪ್ಲೀಟ್ ಅಂತ ಹೇಳ್ತೀವಿ, ಅನ್ಅಕ್ಯುರೇಟ್ ಅಂತ ಹೇಳ್ತೀವಿ, ಅನ್ಸೈಂಟಿಫಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಡಬಲ್ ಎಂಟ್ರಿ ಸಿಸ್ಟಮ್? ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯೂಶುವಲಿ 2 ಮಾರ್ಕ್ಸ್ಗೆ ಕೇಳ್ತಾರೆ, ಮತ್ತೆ ಇದರ ಫೀಚರ್ಸ್ಗಳನ್ನು ಕೂಡ 2 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೋಡೋಣ, ಡಬಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ ಏನು ಅಂತ ಹೇಳಿ. ಇಟ್ ಈಸ್ ಎ ಮೆಥಡ್ ಆಫ್ ಬುಕ್ ಕೀಪಿಂಗ್ ವೇರ್ ಬೋತ್ ಆಸ್ಪೆಕ್ಟ್ಸ್ ಆಫ್ ಎ ಟ್ರಾನ್ಸಾಕ್ಷನ್ಸ್ ಆರ್ ಕನ್ಸಿಡರ್. ಸೊ ಇಲ್ಲಿ ಬೋತ್ ಆಸ್ಪೆಕ್ಟ್ ಅಂದ್ರೆ ಏನು, ರಿಸೀವಿಂಗ್ ಆಸ್ಪೆಕ್ಟ್ ಮತ್ತೆ ಗಿವಿಂಗ್ ಆಸ್ಪೆಕ್ಟ್ ಎರಡನ್ನೂ ಕೂಡ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ. ಇಟ್ ಈಸ್ ಎ ಕಂಪ್ಲೀಟ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂಡ್ ಗಿವ್ಸ್ ಮೋರ್ ಅಕ್ಯುರೇಟ್ ರಿಸಲ್ಟ್ಸ್. ಇಟ್ ಈಸ್ ಯೂನಿವರ್ಸಲಿ ಅಡಾಪ್ಟೆಡ್ ಮೆಥಡ್. ಯೂಶುವಲಿ ಈ ಡಬಲ್ ಎಂಟ್ರಿ ಸಿಸ್ಟಮ್ ಅನ್ನ ಯೂಸ್ ಮಾಡಿ ನಾವು ಪ್ರಾಬ್ಲಮ್ಸ್ ಗಳನ್ನೆಲ್ಲ ಸಾಲ್ವ್ ಮಾಡೋದು. ಟ್ರಾನ್ಸಾಕ್ಷನ್ ಅಂತ ಬಂದಾಗ ನಾವು 2 ಆಸ್ಪೆಕ್ಟ್ ಅನ್ನ ನೋಡ್ತೀವಿ, ಹೌದಾ? ರಿಸೀವಿಂಗ್ ಆಸ್ಪೆಕ್ಟ್ ಅಂಡ್ ಗಿವಿಂಗ್ ಆಸ್ಪೆಕ್ಟ್ ಅಂತ ನೋಡ್ತೀವಿ. ಅಂದ್ರೆ ನಾವಿಲ್ಲಿ ಡಬಲ್ ಎಂಟ್ರಿ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡಿ ಮಾಡ್ತಾ ಇದೀವಿ ಅಂತ ಹೇಳಿ ಅರ್ಥ. ಅಂದ್ರೆ ಈ ಒಂದು ಮೆಥಡ್ ಏನಿದೆ, ಯೂನಿವರ್ಸಲಿ ಅಡಾಪ್ಟ್ ಆಗಿರುವಂತ ಮೆಥಡ್, ಎಲ್ಲರೂ ಇದನ್ನ ಅಡಾಪ್ಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇದ್ರ ಮೇಲೆ ನಾನು ಸಪರೇಟ್ ಆಗಿ ವಿಡಿಯೋ ಕೂಡ ಮಾಡಿದ್ದೆ, ಬೇಕಿದ್ರೆ ನೀವು ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡಬಹುದು. ಅಲ್ಲಿ ಇನ್ನೂ ಕೂಡ ಡೀಟೇಲ್ ಆಗಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನಲ್ಲಿ ಹೇಳಿದ್ದೇನೆ ವಿತ್ ಎಕ್ಸಾಂಪಲ್ಸ್. ಫೀಚರ್ಸ್ ಗಳನ್ನ ಕೇಳ್ತಾರೆ, 2 ಫೀಚರ್ಸ್ ಗಳನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ನೋಡಿ, ಫೀಚರ್ಸ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್. ಮೊದಲನೇದಾಗಿ 2 ಆಸ್ಪೆಕ್ಟ್ ಆಫ್ ಟ್ರಾನ್ಸಾಕ್ಷನ್ಸ್. That means debit and credit aspects are recorded in related books of account. Next, every debit entries has
ಕರಸ್ಪಾಂಡಿಂಗ್ ಕ್ರೆಡಿಟ್ ಎಂಟ್ರೀಸ್ ಆ್ಯಂಡ್ ವೈಸಾ ವರ್ಸಾ. ಸೊ ಪ್ರತಿಯೊಂದು ಡೆಬಿಟ್ ಎಂಟ್ರಿಗೆ ಅದರದೇ ಆದ ರಿವರ್ಸ್ ಎಂಟ್ರಿ ಕ್ರೆಡಿಟ್ ಸೈಡಲ್ಲಿ ಆಗಿರುತ್ತೆ ಆ್ಯಂಡ್ ಕ್ರೆಡಿಟ್ ಸೈಡಲ್ಲಿ ಆಗಿರೋ ಎಂಟ್ರಿಗೆ ರಿವರ್ಸ್ ಎಂಟ್ರಿ ಡೆಬಿಟ್ ಸೈಡಲ್ಲಿ ಆಗಿರುತ್ತೆ. ಅಂದರೆ ರಿವರ್ಸ್ ಎಂಟ್ರಿಗಳು ಇಲ್ಲಿ ಆಗೇ ಇರುತ್ತೆ. ಡೆಬಿಟ್ನ ಅಪೋಸಿಟ್ ಕ್ರೆಡಿಟ್ ಸೈಡಲ್ಲಿ ಆಗಿರುತ್ತೆ, ಕ್ರೆಡಿಟ್ನ ಅಪೋಸಿಟ್ ಡೆಬಿಟ್ ಸೈಡಲ್ಲಿ ಆಗಿರುತ್ತೆ. ನೆಕ್ಸ್ಟ್, ದಿಸ್ ಮೆಥಡ್ ಈಸ್ ಬೇಸ್ಡ್ ಆನ್ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಬೇಸಸ್ ಆಫ್ ಅಕೌಂಟಿಂಗ್? ಆನ್ಸರ್, there are two bases of accounting, that is cash basis, second one accrual basis. ಸೊ ಇಲ್ಲಿ ನಿಮಗೆ 1 ಮಾರ್ಕ್ಸಿಗೆ ಇದನ್ನ ಕೇಳ್ಬೋದು, ಇನ್ನು 2 ಮಾರ್ಕ್ಸಿಗೆ ನಿಮಗೆ ವಾಟ್ ಈಸ್ ಕ್ಯಾಶ್ ಬೇಸ್, ವಾಟ್ ಈಸ್ ಅಕ್ರೂವಲ್ ಬೇಸ್ ಅಂತ ಕೇಳ್ಬೋದು. ಇಲ್ಲ ಅಂತ ಅಂದರೆ ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಕ್ಯಾಶ್ ಬೇಸ್ ಆ್ಯಂಡ್ ಅಕ್ರೂವಲ್ ಬೇಸ್ ಅಂತ ಕೇಳ್ಬೋದು. ಸೊ ಇವುಗಳ ಒಂದು ಆನ್ಸರನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ಯಾಶ್ ಬೇಸ್. ಯಾವಾಗ ಕ್ಯಾಶ್ ರಿಸೀವ್ ಆಗುತ್ತೆ, ಕ್ಯಾಶ್ ಪೇಮೆಂಟ್ ಆಗುತ್ತೆ, ಆ ಟ್ರಾನ್ಸಾಕ್ಷನನ್ನು ಮಾತ್ರ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಮೀನ್ಸ್ ಇಮಿಡಿಯೇಟ್ಲಿ ಕ್ಯಾಶ್ ರಿಸೀವ್ ಆಗಬೇಕು, ಇಮಿಡಿಯೇಟ್ಲಿ ಕ್ಯಾಶ್ ಪೇ ಆಗಬೇಕು. ಇನ್ನು ಕೆಲವು ಟ್ರಾನ್ಸಾಕ್ಷನ್ಗಳು ನಡೆಯುತ್ತೆ, ಟ್ರಾನ್ಸಾಕ್ಷನ್ ನಡೆದೇನೋ ಇರುತ್ತೆ, ಆದರೆ ಕ್ಯಾಶನ್ನು ನಾವು ಫ್ಯೂಚರಲ್ಲಿ ರಿಸೀವ್ ಮಾಡ್ತೀವಿ ಅಂತ ಹೇಳಿರ್ತೀವಿ, ಅಥವಾ ಕ್ಯಾಶನ್ನು ನಾವು ಫ್ಯೂಚರಲ್ಲಿ ಪೇ ಮಾಡ್ತೆ ಅಂತ ಹೇಳಿರ್ತೀವಿ. ಸೊ ಅವುಗಳಿಗೆ ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತೀವಿ, ಹೌದಾ? ಸೊ ಅಂತಹ ಕ್ರೆಡಿಟ್ ಟ್ರಾನ್ಸಾಕ್ಷನ್ಗಳನ್ನು ಇಲ್ಲಿ ನಾವು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ಕೇವಲ ಕ್ಯಾಶ್ ರಿಸಿಪ್ಟ್ ಆ್ಯಂಡ್ ಕ್ಯಾಶ್ ಪೇಮೆಂಟ್ ಎಂಟ್ರಿಗಳನ್ನು ನಾವು ಮಾಡ್ಕೊಳ್ತೀವಿ ಅಂತ ಹೇಳ್ಬೋದು. ಸೊ ಆ ಥರ ಎಂಟ್ರಿಗಳನ್ನು ನಾವು ರೆಕಾರ್ಡ್ ಮಾಡ್ಕೊಳ್ತಾ ಹೋದರೆ ಅದಕ್ಕೆ ನಾವು ಕ್ಯಾಶ್ ಬೇಸ್ ಅಂತ ಕರಿತೀವಿ. ಸೊ ಯೂಶ್ವಲಿ ಇಂತಹ ಒಂದು ಬೇಸನ್ನು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಫಾಲೋ ಮಾಡುತ್ತೆ. ಇನ್ನು ನೆಕ್ಸ್ಟ್ ಹೋದರೆ ಅಕ್ರೂವಲ್ ಬೇಸ್. ಅಕ್ರೂವಲ್ ಬೇಸ್ ಅಂದರೆ ಏನು? ನಾವು ಕ್ಯಾಶ್ ರಿಸೀವ್ ಆದ ತಕ್ಷಣನೋ ಅಥವಾ ಕ್ಯಾಶ್ ಪೇಮೆಂಟ್ ಆದ ತಕ್ಷಣ ಅದನ್ನ ರೆಕಾರ್ಡ್ ಮಾಡೋದಲ್ಲ, ಬದಲಾಗಿ ಯಾವಾಗ ಆ ಟ್ರಾನ್ಸಾಕ್ಷನ್ ಕ್ರಿಯೇಟ್ ಆಗುತ್ತೋ ನಾವು ಅವಾಗಲೇ ಅದನ್ನ ರೆಕಾರ್ಡ್ ಮಾಡ್ತೀವಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ನೀವು ಒಬ್ಬ ವ್ಯಕ್ತಿಗೆ ಒಂದು ಗೂಡ್ಸನ್ನು ಸೇಲ್ ಮಾಡಿರ್ತೀರಿ ಅಂತ ಅಂದ್ಕೊಳ್ಳಿ. 10,000 ವರ್ತಿನ ಗೂಡ್ಸನ್ನು ಸೇಲ್ ಮಾಡಿದ್ದೀರಿ. ಆದರೆ ನೀವು ಆ ವ್ಯಕ್ತಿಯಿಂದ ಅಮೌಂಟನ್ನು ರಿಸೀವ್ ಮಾಡಿಲ್ಲ. ಆ ವ್ಯಕ್ತಿ ಏನು ಹೇಳ್ತಾನೆ, ನಿಮಗೆ ಫ್ಯೂಚರಲ್ಲಿ ನಾನು 10,000 ಕೊಡ್ತೇನೆ, ಒಂದು 3 ಮಂತ್ಸ್ ಬಿಟ್ಟು 10,000 ಕೊಡ್ತೇನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಕ್ಯಾಶ್ ಬೇಸ್ ಮೇಲೆ ನೀವು ಹೋದರೆ ಆ ಟ್ರಾನ್ಸಾಕ್ಷನ್ ನೀವು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಅಕ್ರೂವಲ್ ಬೇಸಲ್ಲಿ ನೀವು ಅದನ್ನ ರೆಕಾರ್ಡ್ ಮಾಡ್ಕೋತೀರಿ. ಯಾಕೆ ಅಂತ ಅಂದರೆ ಅಕ್ರೂವಲ್ ಬೇಸ್ ಏನು ಹೇಳುತ್ತೆ, ಟ್ರಾನ್ಸಾಕ್ಷನ್ ಯಾವಾಗ ಕ್ರಿಯೇಟ್ ಆಯಿತು ಆಗ ಅದನ್ನ ರೆಕಾರ್ಡ್ ಮಾಡಬೇಕು ಅಂತ ಹೇಳುತ್ತೆ. ಯಾವಾಗ ಕ್ಯಾಶ್ ಪೇಮೆಂಟ್ ಆಯಿತು, ಯಾವಾಗ ಕ್ಯಾಶ್ ರಿಸೀವ್ ಆಯಿತು ಆಗ ಅಲ್ಲ, ಬದಲಾಗಿ ಯಾವಾಗ ಬೆನಿಫಿಟ್ ಅನ್ನೋದು ಟ್ರಾನ್ಸ್ಫರ್ ಆಗಿ ಬಿಡ್ತಿದೆಯೋ ಆಗಲೇ ನೀವು ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತ ಅಕ್ರೂವಲ್ ಬೇಸಸ್ ಹೇಳುತ್ತೆ. ಸೊ ನಾವು ಅಕ್ರೂವಲ್ ಬೇಸಸ್ಸನ್ನೇ ಫಾಲೋ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಇಷ್ಟೊಂದು ಕ್ಲಿಯರ್ ಆಗುತ್ತೆ. ಅಕ್ರೂವಲ್ ಬೇಸಲ್ಲಿ ಕ್ಯಾಶ್ ಇಮಿಡಿಯೇಟ್ಲಿ ಪೇ ಮತ್ತು ರಿಸೀವ್ ಆದರೂ ನಾವು ರೆಕಾರ್ಡ್ ಮಾಡ್ತೀವಿ. ಅದ್ರ ಜೊತೆಗೆ ಕ್ಯಾಶ್ ಇಮಿಡಿಯೇಟ್ಲಿ ಪೇ ಮತ್ತು ರಿಸೀವ್ ಆಗದೇ ಇದ್ದರೂ, ಮೀನ್ಸ್ ಅದು ಜನರೇಟ್ ಆಗಿದೆ ಅಂದರೂ ಕೂಡ ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಹಾಗಾಗಿ ನಾವು ಫಾಲೋ ಮಾಡುವಂಥದ್ದು ಅಕ್ರೂವಲ್ ಸಿಸ್ಟಮ್. ಅಕ್ರೂವಲ್ ಸಿಸ್ಟಮ್ ಒಂದು ಸೈಂಟಿಫಿಕ್ ಮೆಥಡ್ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಅಂದರೆ ಡಿಫ್ರೆನ್ಸಸ್ ಅನ್ನ ಕೇಳ್ತಾರೆ. ಇದ್ರ ಡಿಫ್ರೆನ್ಸಸ್ಗೆ ಸಂಬಂಧಪಟ್ಟ ಹಾಗೆ ನಾನು ಸಪರೇಟ್ ಆದ ವಿಡಿಯೋವನ್ನೇ ಮಾಡ್ತೇನೆ. ಯಾಕೆ ಅಂತ ಅಂದರೆ ಈ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ನಿಮಗೆ 6 ಮಾರ್ಕ್ಸಿಗೂ ಕೂಡ ಕ್ವಶನ್ಸ್ಗಳನ್ನು ಕೇಳೋ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ನೆಕ್ಸ್ಟ್ ಈ ಚಾಪ್ಟರ್ ನಿಮಗೆ ಕೇಳಬಹುದಾದಂತಹ ಕ್ವಶನ್ ಅಂತ ಅಂದ್ರೆ ಕಾನ್ಸೆಪ್ಟ್ಗಳ ಮೇಲೆ ಕೇಳ್ತಾರೆ. ಸೊ ನಾನು ಇಲ್ಲಿವರೆಗೂ ಕಾನ್ಸೆಪ್ಟ್ಗಳ ಬಗ್ಗೆ ಏನನ್ನೂ ಹೇಳಿಲ್ಲ. ಕಾನ್ಸೆಪ್ಟ್ ಅಂತ ಬಂದಲ್ಲಿ ಸಾಕಷ್ಟು ಕಾನ್ಸೆಪ್ಟ್ಗಳಿವೆ. ಅಂದರೆ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಇದೆ, ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಇದೆ, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಇದೆ, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಇದೆ, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಇದೆ. ನೆಕ್ಸ್ಟ್ ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ ಇದೆ, ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಇದೆ, ಕಾಸ್ಟ್ ಕಾನ್ಸೆಪ್ಟ್ ಇದೆ, ರೆವೆನ್ಯೂ ರೆಕಗ್ನೈಸೇಷನ್ ಕಾನ್ಸೆಪ್ಟ್ ಇದೆ, ಅಕ್ರೂವಲ್ ಕಾನ್ಸೆಪ್ಟ್ ಇದೆ, ಮ್ಯಾಚಿಂಗ್ ಕಾನ್ಸೆಪ್ಟ್ ಇದೆ, ಮಟೀರಿಯಾಲಿಟಿ ಕಾನ್ಸೆಪ್ಟ್ ಇದೆ, ಫುಲ್ ಡಿಸ್ಕ್ಲೋಸರ್ ಕಾನ್ಸೆಪ್ಟ್ ಇದೆ, ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್ ಇದೆ. ಸೊ ಈ ಥರ 14 ಕಾನ್ಸೆಪ್ಟ್ಗಳು ನಿಮಗಿದೆ ಅಂತ ಹೇಳ್ಬೋದು. ಈ ಕಾನ್ಸೆಪ್ಟ್ಗಳ ಮೇಲೆ ನಾನು ಆಲ್ರೆಡಿ ವಿಡಿಯೋ ಮಾಡಿರೋದ್ರಿಂದ ಮತ್ತೆ ಅವುಗಳ ಮೀನಿಂಗನ್ನು ನಾನಿಲ್ಲಿ ಕವರ್ ಮಾಡಿಲ್ಲ, ಬಿಕಾಸ್ ವಿಡಿಯೋ ಸುಮ್ಮನೆ ಲೆಂದಿ ಆಗುತ್ತೆ. ಸೊ ನೀವು ಈ ವಿಡಿಯೋಗಳನ್ನೆಲ್ಲ ಚೆಕ್ ಮಾಡಿ. ನನಗೆ ಆ ವಿಡಿಯೋಗಳಿಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ನೀವು ಬೇಕಿದ್ರೆ ಅದನ್ನ ಚೆಕ್ ಮಾಡ್ಕೊಳ್ಬೋದು. ಕತೆ ರೀತಿಯಲ್ಲಿ ನಾನು ಕಾನ್ಸೆಪ್ಟ್ಗಳನ್ನೆಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಜೊತೆಗೆ ನಿಮಗೆ ಮೀನಿಂಗ್ ಕೂಡ ಅಲ್ಲಿ ಸಿಗತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.